ನಮಸ್ಕಾರ, ಪುಷ್ಪಾ ಕನ್ನಡ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿ, ಸ್ಪೈಸಿ ಮತ್ತು ಟೇಸ್ಟಿ ಆಗಿರೋ ಕ್ಯಾಬೇಜ್ ಪಕೋಡ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ, ಮತ್ತೆ ಈ ಕ್ಯಾಬೇಜ್ ಪಕೋಡ ಮಾಡೇ ಮಾಡ್ತೀರಾ. ಯಾಕಂದರೆ ಈ ರೀತಿ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ಎಲ್ಲ ಬಗೆಯ ಅಡುಗೆಗಳನ್ನು ಮಿಸ್ ಮಾಡದೆ ನೋಡಬಹುದು. ಹಾಗಾದರೆ ಬನ್ನಿ, ತುಂಬಾ ಸಖತ್ತಾಗಿರೋ ಕ್ಯಾಬೇಜ್ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕ್ಯಾಬೇಜನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಬೆಚ್ಚಗಿನ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ಇದನ್ನು ಜಾಲರಿಗೆ ಹಾಕ್ತಾ ಇದ್ದೀನಿ. ಕ್ಯಾಬೇಜ್ ತೊಳೆದಿರೋ ಎಲ್ಲ ನೀರು ಬಸಿಬೇಕು. ಎಲ್ಲ ನೀರು ಬಸಿದಾದ ನಂತರ ಇದನ್ನು ಒಂದು ಒಣ ಬುಟ್ಟಿಗೆ ಹಾಕ್ತಾ ಇದ್ದೀನಿ. ಇದರಲ್ಲಿನೇ ಇವಾಗ ಕಡಲೆ ಹಿಟ್ಟನ್ನು ಸೇರಿಸಬೇಕು. ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದರೆ ಸುಮಾರು 150 ಗ್ರಾಮ್ ಕ್ಯಾಬೇಜ್ಗೆ 150ರಿಂದ 250 ಗ್ರಾಮ್ ಕಡಲೆ ಹಿಟ್ಟನ್ನು ಸೇರಿಸಬಹುದು. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ತರಿಯಾಗಿ ಪುಡಿ ಮಾಡಿದ ಜೀರಿಗೆ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿಗಳನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿದ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಕೊನೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಮೊದಲಿಗೆ ನೀರು ಹಾಕಲಾರ್ದೇನೆ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡೋವಾಗ ಕೈಯಿಂದ ಸ್ವಲ್ಪ ಸ್ಕ್ವೀಸ್ ಮಾಡ್ತಾ ಮಿಕ್ಸ್ ಮಾಡಿ, ಅಂದರೆ ಸ್ವಲ್ಪ ಕಿವುಚ್ತಾ ಮಿಕ್ಸ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಕ್ಯಾಬೇಜ್ನಲ್ಲಿರೋ ನೀರು ಬಿಟ್ಟು ಈ ರೀತಿ ಆಗುತ್ತೆ. ಈ ಹಂತದಲ್ಲಿ ತುಂಬ ಗಟ್ಟಿ ಅನಿಸಿದ್ರೆ 1-2 ಟೀ ಸ್ಪೂನ್ನಷ್ಟು ನೀರು ಸೇರಿಸಬಹುದು. ಮತ್ತು ತೆಳ್ಳಗೆ ಅನಿಸಿದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಸೇರಿಸಬಹುದು. ಇಷ್ಟೇ ಅಂತ ಪರ್ಫೆಕ್ಟಾಗಿ ಪ್ರಮಾಣ ಏನೂ ಇಲ್ಲ. ನಿಮಗೆ ಇನ್ನೂ ಕ್ರಿಸ್ಪಿ ಬೇಕಿದ್ದರೆ 1 ಚಿಟಿಕೆ ಸೋಡಾ ಸೇರಿಸಬಹುದು. ಮತ್ತು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಹಾಗೇ ಕೂಡ ಗರಿಯಾಗಿ ಬರುತ್ತೆ. ನೋಡಿ, ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನಂತರ ಒಂದು 10 ನಿಮಿಷ ಮುಚ್ಚಿಡಿ. ಆಮೇಲೆ ಈ ರೀತಿ ಮತ್ತಷ್ಟು ಸಾಫ್ಟ್ ಆಗಿರುತ್ತೆ. ನೋಡಿ, ಈ ರೀತಿ ಬಿಟ್ಟರೆ ಉಂಡೆ ಥರನೇ ಇರಬೇಕು, ಅಗಲ ಆಗಬಾರ್ದು. ನಾವು ಈ ರೀತಿ ಹಿಟ್ಟನ್ನು ಸರಿಯಾಗಿ ಮಾಡ್ಕೊಂಡ್ವಿ ಅಂದರೆ ನಮ್ಮ ಈ ಪಕೋಡ ಹೊರಗೆ ಕ್ರಿಸ್ಪಿ ಮತ್ತು ಒಳಗೆ ಸಾಫ್ಟಾಗಿ ಬರ್ತವೆ. ಈಗ ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇಮ್ ಮಾಡಿ ಪಕೋಡ ಹಿಟ್ಟನ್ನು ಹಾಕಿ ಮತ್ತು ಮೀಡಿಯಮ್ ಫ್ಲೇಮ್ನಲ್ಲಿನೇ ಫ್ರೈ ಮಾಡಿ. ಇದರಿಂದ ಪಕೋಡ ಒಳಗೆ ಮತ್ತು ಹೊರಗೆ ಸರಿಯಾಗಿ ಫ್ರೈ ಆಗುತ್ತೆ. 2 ಕಡೆಗೂ ಹೊರಳಿಸಿ ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಇಷ್ಟು ಪ್ರಮಾಣಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಬ್ಯಾಚ್ ಪಕೋಡಾಗೆ 8ರಿಂದ 10 ನಿಮಿಷ ಫ್ರೈ ಮಾಡಿದ್ದೀನಿ. ನೋಡಿ, ಈಗ ಎಷ್ಟು ಪರ್ಫೆಕ್ಟಾಗಿ ಕ್ಯಾಬೇಜ್ ಪಕೋಡ ರೆಡಿ ಆಗಿವೆ. ಪಕೋಡ ತಿನ್ನೋವಾಗ ಹಸಿಮೆಣಸಿನಕಾಯಿಯ ಸ್ಪೈಸಿನೆಸ್, ಕೊತ್ತಂಬರಿಯ ಫ್ಲೇವರ್ ಮತ್ತು ನಿಂಬೆಹಣ್ಣಿನ ಟ್ಯಾಂಗಿನೆಸ್ ಎಲ್ಲವೂ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಮಾಡಿ ನೋಡಿ. ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.